ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸೌಮ್ಯ ಗೌಡ. ಈ ದಿನ ನಾನು ಸಿಂಪಲ್ ಆಗಿ ಹೋಮ್ ಟಿಪ್ಸ್ ನೋಡ್ತಿದ್ದೀನಿ. ಯಾವ್ಯಾವ ಅಂದ್ಬಿಟ್ಟು ನೋಡೋಣ ಬನ್ನಿ. ತುಂಬ ಈಸಿಯಾಗಿರುತ್ತೆ, ಮನೇಲಿ ಟ್ರೈ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಬನ್ನಿ ನೋಡಿ. ನಾನು ಈ ದಿನ ಒಂದು ಸಿಂಪಲ್ ಆಗಿ ವಾಟರ್ ಬಾಟಲ್ ತೊಗೊಂಡಿದ್ದೀನಿ. ನೀವು ಯಾವ ಬಾಟಲ್ ಆದರೂ ತೊಗೊಬೋದು. ನಾನು ಮನೇಲಿ ತೊಗೊಂಬಂದಿರೋ ಅಂಥ ಈ ಥರ ಬೇಳೆಕಾಳುಗಳು ಎಕ್ಸ್ಟ್ರಾ ಇರೋನ ಈ ಥರ ಬಾಟಲ್ ಹಾಕಿ ಮಾಡಿಬಿಡ್ತೀನಿ. ಆಗ ಎಷ್ಟು ದಿನ ಆದರೂ ಹುಳು ಬೀಳಲ್ಲ. ಬೇಕಾದರೆ ಟ್ರೈ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಅಷ್ಟೇ ತಂದಿರೋ ವೇಸ್ಟ್ ಮಾಡಿದ್ರೆ ಈ ಥರ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಈಗ ಇನ್ನೊಂದು ಟಿಪ್ ನೋಡೋಣ. ಈ ಟಿಪ್ಸಲ್ಲಿ ನೋಡಿ, ಒಂದು ವಾಟರ್ ಬಾಟಲ್ ತೊಗೊಂಡಿದ್ದೀನಿ. ವಾಟರ್ ಬಾಟಲೇ ಅಂತಲ್ಲ, ಬೇರೆ ಬಾಟಲ್ ಸಹ ತೊಗೊಳ್ಬೋದು. ನೋಡಿ ಈಗ ನಾನು ಅದನ್ನ ಕೊಯ್ತಾ ಇದ್ದೀನಿ. ಯಾಕೆ ಕೊಯ್ತಾ ಇದ್ದೀನಿ ಅಂತ ಮುಂದೆ ನೋಡೋಣ. ಸೊ ನೋಡಿ, ಈ ಥರ ಕೊಯ್ದುಕೊಳ್ಳಿದ್ದಾದಮೇಲೆ ಏನು ಮಾಡಬೇಕು ಅಂತ ನೋಡೋಣ. ನಾವು ಒಂದೇ ಸಮಾನಾಗಿ ಕೊಯ್ಕೊಬೇಕಂತೇನಿಲ್ಲ. ನಿಮ್ಮ ಇಷ್ಟ ಯಾವ ರೀತಿ ಆದರೂ ಕೊಯ್ದುಕೊಳ್ಳಿ. ಕೊಯ್ಯೋವಾಗ ಆ ಕಡೆ ಈ ಕಡೆ ಹೋಗ್ಬೋದು. ಸೊ ನೀಟಾಗಿ ಕೊಯ್ಕೊಳ್ಳೋಗಿದ್ರೆ ಕೊಯ್ಕೊಳ್ಳಿ. ನಾನು ಕೊಯ್ದಿದ್ದು ಸ್ವಲ್ಪ ಆ ಕಡೆ ಈ ಕಡೆ ಇದೆ. ಸೊ ಈಗ ನಾವು ಕ್ಯೂಟಾಗಿರೋವಂತಹ ಕಿಚನ್ ಐಟಮ್ಸ್ ತೊಗೊಳ್ತೀರಲ್ವ, ಸೊ ಆಗ ನಾವು ಈ ಥರ ಸಾಮಾನೆಲ್ಲ ಹಾಕ್ಕೊಳ್ಳೋದು ಒಳಗಡೆ ಹೇಗೆ ಅನ್ನೋದೊಂದು ಟೆನ್ಷನ್ ಇರುತ್ತೆ. ಈಗ ನಾವು ಕೊಯ್ಕೊಂಡಿರೋಂತಹ ವಾಟರ್ ಬಾಟಲ್ನ ಈ ಥರ ಇಟ್ಬಿಟ್ಟು ಅವಾಗವಾಗ ನಾವು ತಂದಿದ್ದನ್ನೆಲ್ಲನೂ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ನೆಕ್ಸ್ಟ್ ಅದನ್ನು ವಾಶ್ ಮಾಡಿಬಿಟ್ಟು ಹಾಗೆ ಇಟ್ಕೊಬೋದು. ಬೇಕಾದಾಗ ಮತ್ತೆ ಯೂಸ್ ಮಾಡ್ಬೋದು. ಸೊ ಈ ಟಿಪ್ಸ್ ಹೇಗಿದೆ ಅಂದ್ಬಿಟ್ಟು ನಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಪ್ಲೀಸ್. ಸೊ ನೋಡಿ, ಎಷ್ಟೊಂದು ಈಸಿಯಾಗಿ ಹಾಕ್ಬಿಟ್ರಿ. ಇಲ್ಲಾಂದರೆ ತುಂಬ ಕಷ್ಟ ಆಗ್ತಿತ್ತು. ಇದೊಂದು ಟಿಪ್ಸ್ ತುಂಬ ಈಸಿಯಾಗಿದೆ. ಮನೇಲಿ ಟ್ರೈ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ನಾನೀಗ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಈ ಬೆಳ್ಳುಳ್ಳಿ ಅಂತೂ ತುಂಬ ಈಸಿಯಾಗಿ ಮಾಡ್ಬೋದು. ಈ ಥರ ಕೈಯಲ್ಲಿ ಹಿಸ್ಕ್ಬಿಟ್ಟು 1 ನಿಮಿಷ ಬಿಟ್ಬಿಡಿ ಸಾಕು. ನಾನು ಆಲ್ರೆಡಿ 1 ನಿಮಿಷ ಹಿಸ್ಕ್ಬಿಟ್ಟು ಕೈಯಲ್ಲಿ ಬಿಟ್ಬಿಟ್ಟಿದ್ದೀನಿ. ಸೊ ನಾವು 1 ನಿಮಿಷ ಬಿಟ್ಬಿಟ್ರೆ ಸಾಕು, ಆಟೋಮೆಟಿಕಲಿ ಅದ್ರ ಮೇಲಿರೋ ಹೊಟ್ಟೆಲ್ಲ ಆದಷ್ಟು ಕದೆ ಬಿಟ್ಕೊಂಡ್ಬಿಡುತ್ತೆ. ಬೇಕಾದರೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ನಿಮ್ಗೆ ಏನು ಅನ್ನಿಸ್ತು ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ನೋಡಿ, ಆಟೋಮೆಟಿಕ್ಕಾಗಿ ಅದೇ ಬರ್ತಾ ಇದೆ. ಸೊ ಫ್ರೆಂಡ್ಸ್, ಇವು ತುಂಬ ಈಸಿ ಟಿಪ್ಸು. ನಮಗೆ ಡೈಲಿ ನಾವು ಮಾಡಬೇಕಾಗಿರೋ ಟಿಪ್ಸು. ಅಡುಗೆ ಮನೇಲಿ ಯಾವಾಗಲೂ ನಾವು ಇದನ್ನು ಮಾಡ್ತಾ ಇರ್ತೀವಿ. ಅದು ನಿಮಗೆ ಗೊತ್ತಿರುತ್ತೆ. ಬೇಕಾದರೆ ಮನೇಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋವಂಥ ಸಬ್ಸ್ಕ್ರೈಬ್ ಬಟನ್ನ ಆಲಲ್ಲಿ ಇಟ್ಕೊಳ್ಳಿ. ಸೊ ಈಗ ಬನ್ನಿ ನೋಡಿ, ಇದಾಯ್ತಲ್ವ. ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದ್ದಾವೆ. ನಿಮಗೆ ಈ ಟಿಪ್ಸ್ ಯಾವ ರೀತಿ ಇದೆ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಓಕೆ, ಇನ್ನೊಂದು ಟಿಪ್ಸ್ ನೋಡೋಣ ಬನ್ನಿ. ಸೊ ನೋಡಿ, ಇದು ಬಂದು ಆಲೂಗಡ್ಡೆ ಕೊಯ್ತಿದ್ದೀನಿ. ಸೊ ಆಲೂಗಡ್ಡೆನ ನಾನು ಚಿಕ್ಕದಾಗಿ ಕೊಯ್ಕೊಳ್ತಾ ಇದ್ದೀನಿ. ನೋಡಿ ಯಾವ ರೀತಿ ಆಲೂಗಡ್ಡೆ ಕೊಯ್ತಿದ್ದೀನಿ ಅಂತ. ಸೊ ಇದೇನಕ್ಕೆ ಅಂತ ನಿಮ್ಗೆ ಅನಿಸ್ಬೋದು. ಇದೇನಕ್ಕೆ ಅಂತ ನಾನು ನಿಮಗೆ ಮುಂದೆ ಹೇಳ್ತೀನಿ. ನೋಡಿ, ಈಗ ನಾನು ಇದನ್ನು ಕೊಯ್ದಿದ್ದಾಯಿತು. ಈಗ ಒಂದು ಬಟ್ಲು ತಗೊಳ್ತೀನಿ. ಬಟ್ಟಲಲ್ಲಿ ಒಂದು ಸ್ವಲ್ಪ ನೀರಿದೆ. ಸೊ ಈಗ ನಾನು ಆ ನೀರೊಳಗಡೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಒಂದು ಸ್ವಲ್ಪ ಉಪ್ಪಾದರೆ ಸಾಕು. ಈಗ ನಾನು ಆಲೂಗಡ್ಡೆ ಹಾಕ್ತೀನಿ. ಕೊಯ್ದ ಮೇಲೆ ಆಲೂಗಡ್ಡೆ ಅದೇ ಥರ ಇಟ್ಬಿಟ್ರೆ ಕಪ್ಪಗಾಗ್ಬಿಡುತ್ತೆ. ಇದು ಪ್ರತಿಯೊಬ್ಬ ಗೃಹಿಣಿಗೂ ಗೊತ್ತಿರೋ ವಿಷಯನೇ. ಈ ಥರ ಮಾಡಿ. ಒಂದು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಆಲೂಗಡ್ಡೆ ಏನೂ ಆಗಲ್ಲ, ಕಪ್ಪಕ್ಕಂತೂ ಆಗೋದೇ ಇಲ್ಲ, ಅದೇ ಥರ ಇರುತ್ತೆ. ಬೇಕಾದರೆ ಟ್ರೈ ಮಾಡಿ. ನಿಮ್ಗೆ ಏನು ಅನ್ನಿಸ್ತು ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವು ಓನಾಗಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ಅದು ಆಯಿತು, ಅದು ಕಪ್ಪಗಾಯಿತು ಅಂದರೆ ಕಪ್ಪಗಾಯಿ ಹೇಳಿ, ಇಲ್ಲಾಂದರೆ ಇದು ನ್ಯಾಚುರಲ್ ಆಗಿತ್ತು ಅಂದರೆ ನ್ಯಾಚುರಲ್ ಆಗಿತ್ತು ಅಂತೇಳಿ, ಪರವಾಗಿಲ್ಲ. ಓಕೆ ನೋಡಿ, 4ನೇ ಟಿಪ್ಸ್ ಬಂದು ಏನು ಅಂತ ನೋಡೋಣ. ಈಗ ನಾನು ಒಂದು ಉಪ್ಪು ತಗೊಂಡಿದ್ದೀನಿ. ಈ ಉಪ್ಪಲ್ಲಿ ನಾನು 4 ಹಾಕಿ. ಸೊ ಉಪ್ಪಲ್ಲಿ ಗಡ್ಡೆಗಳು ಕಟ್ಬಿಡುತ್ತೆ, ಉಂಟೆ ಕಟ್ಬಿಡುತ್ತೆ ಅನ್ನೋದಿರುತ್ತಲ್ವ, ಅದರಲ್ಲಿ ಒಂದು 4 ಕಾಳು ಅಕ್ಕಿ ಕಾಳು ಹಾಕ್ಬಿಟ್ಟು ಬೆರೆಸ್ಬಿಟ್ಟು ಇಟ್ಬಿಟ್ರೆ ಸೊ ಇದರಲ್ಲಿ ಏನೂ ಪ್ರಾಬ್ಲಮ್ ಆಗಲ್ಲ. ಬೇಕಾದರೆ ಟ್ರೈ ಮಾಡಿ. ಸೊ ಈಗ ಸಕ್ಕರೆಗೆ ಜಾಸ್ತಿ ಇರುವೆ ಬರುತ್ತೆ ಅಂದ್ಕೊಳ್ತಾ ಇರ್ತೀರಲ್ಲ, ಈ ಟಿಪ್ಸ್ ಟ್ರೈ ಮಾಡಿ. ಇದೇನೂ ಇಲ್ಲ, ಒಂದು 4 ಲವಂಗ ತೊಗೊಂಡಿದ್ದೀನಿ. ನೀವು ಅದೇ ಥರ ಹಾಕ್ಬೋದು. ಇಲ್ಲ ನಮಗೆ ಇಷ್ಟ ಇಲ್ಲ ಅಂದರೆ ಒಂದು ಬಟ್ಟೆ ತೊಗೊಂಡು ಬಟ್ಟೆಯಲ್ಲಿ ಸುತ್ತಬಿಟ್ಟು ಈ ಥರ ರೌಂಡ್ ಆಫ್ ಮಾಡಿಬಿಟ್ಟು ಸಕ್ಕರೆ ಡಬ್ಬದಲ್ಲಿ ಇಟ್ಬಿಡಿ. ಸೊ ಆರಾಮಾಗಿ ನಿಮಗೆ ಪ್ರಾಬ್ಲಮ್ ಆಗದಿರ ಒಂದು ಕಡೆ ಇರುತ್ತೆ. ಬೇಕಾದರೆ ಟ್ರೈ ಮಾಡಿ. ಇರುವೆ ಬರುತ್ತೆ ಅನ್ನೋರು ನಿಮಗೆ ಯಾವ ರೀತಿ ಅನ್ನಿಸ್ತು ಅಂದ್ಬಿಟ್ಟು ಪ್ಲೀಸ್ ಕಮೆಂಟ್ ಮಾಡೋದಂತ. ಹಾಳಾಗುತ್ತೆ ಅನ್ನೋರು ಈ ಥರ ಟೊಮೆಟೊ ರಿವರ್ಸ್ ಮಾಡಿಡಿ, ಅಂದರೆ ತಲೆ ಕೆಳಗಾಗಿ ಇಡಿ. ಸೊ ಆಗ ಟೊಮೆಟೊ ಹಾಳಾಗಲ್ಲ. ಬೇಕಾದರೆ ಮನೇಲಿ ಟ್ರೈ ಮಾಡಿ. ನಿಮ್ಮ ಒಪಿನಿಯನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿ. ಸೊ ಇದನ್ನಂತೂ ನೀವೆಲ್ಲರೂ ಟ್ರೈ ಮಾಡಿಬಿಟ್ಟೆ ಬೇಕಾದರೆ ಕಮೆಂಟ್ ಮಾಡೋದಂತೂ ಮರಿಬೇಡಿ. ಓಕೆ, ಈಗ ನಾನು ನಿಂಬೆಕಾಯಿ ಬಗ್ಗೆ ನೋಡಿಸ್ತಾ ಇದ್ದೀನಿ. ನಿಂಬೆಕಾಯಲ್ಲಿ ರಸ ಬರಬೇಕಂದ್ರೆ
ಬಳಸೋ ಮೊದಲು ಫಸ್ಟು ಕೈಯಿಂದ ಈ ಥರ ಹುರುಳಿಸಿ ಚೆನ್ನಾಗಿ, ಸೊ ಆಗ ನೀವು ಕೊಯ್ದುಬಿಟ್ಟು ಬೇಕಾದರೆ ನೋಡಿ ರಸ ಎಷ್ಟೊಂದು ಬರುತ್ತೆ ಅಂದ್ಬಿಟ್ಟು. ಪ್ಲೀಸ್ ಫ್ರೆಂಡ್ಸ್, ನಿಮ್ಗೇನಾದರೂ ಇದು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಒಪಿನಿಯನ್ನ ಶೇರ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಸೊ ನೋಡಿ ಈಗ ಎಷ್ಟೊಂದು ರಸ ಬರುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೀವು ಮನೆಯಲ್ಲಿ ಟ್ರೈ ಮಾಡಿ, ನಿಮ್ಮ ಅಭಿಪ್ರಾಯನಂತೂ ಕಮೆಂಟ್ ಮಾಡೋದಂತೂ ಮರಿಬೇಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಓಕೆ, ಬನ್ನಿ ಕೊಯ್ಯೋಣ ಯಾವ ರೀತಿ ಇದೆ ಅಂದ್ಬಿಟ್ಟು ನೋಡೋಣ. ಈಗ ಕೊಯ್ದಾಗ ಎಷ್ಟೊಂದು ರಸ ಬರುತ್ತೆ ಅಂದ್ಬಿಟ್ಟು ನೀವೇ ನೋಡಿ. ಯಾವತ್ತೂ ಅಷ್ಟೇ ನಿಂಬೆಕಾಯಿ ನಾವು ಕೊಯ್ದ ಮೇಲೆ ಪ್ಲೀಸ್ ಯಾವತ್ತೂ ಅಷ್ಟೇ ವೇಸ್ಟ್ ಮಾಡಬೇಡಿ. ಈ ಕೊಯ್ದಿರೋ ನಿಂಬೆಕಾಯಿ ಹೋಳನ್ನು ಗ್ಯಾಸ್ ಮೇಲಾಗಲಿ, ಇಲ್ಲಾಂದರೆ ನಾವು ತರಕಾರಿ ಕೊಯ್ಯೋ ಅಂತಹ ಅಲ್ಲಿಗೆ ಮೇಲಾಗಲಿ, ಇಲ್ಲಾಂದರೆ ನಿಂಬೆಕಾಯಿನ ಫ್ರಿಜ್ಜಲ್ಲಾಗಲಿ ಯೂಸ್ ಮಾಡಿ. ಏಕೆಂದರೆ ಇದನ್ನು ಈ ಥರ ಮಾಡೋದ್ರಿಂದ ಬ್ಯಾಕ್ಟೀರಿಯಾಸ್ ಯಾವುದಾದ್ರೂ ಇದ್ದರೆ ಅವು ಸತ್ತೋಗ್ತವೆ. ಬೇಕಾದರೆ ಟ್ರೈ ಮಾಡಿ. ಫ್ರಿಜ್ಜಲ್ಲಿ ಎಲ್ಲ ಅದೇ ಥರ ಇಟ್ಟರೆ ಸಹ ನಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಇಲ್ಲಿವರೆಗೂ ನೋಡಿದ್ರೆ ಅಂದರೆ ನಾನು ಮಾಡಿರೋ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನಾನು ಇಲ್ಲೇ ಟ್ರೈ ಮಾಡ್ತಿದ್ದೀನಿ ತರಕಾರಿ ಕೊಯ್ದಿರೋದ್ರ ಮೇಲೆ, ಏಕೆಂದರೆ ಜಾಸ್ತಿ ಬ್ಯಾಕ್ಟೀರಿಯಾಗಳಿರುತ್ತೆ. ನೀವು ಬೇಕಾದರೆ ಗ್ಯಾಸ್ ಮೇಲೆ ಟ್ರೈ ಮಾಡಿ, ಇನ್ನು ಬೇರೆ ಬೇರೆ ಟ್ರೈ ಮಾಡಿ. ಪ್ಲೀಸ್ ಫ್ರೆಂಡ್ಸ್, ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಇಲ್ಲಿವರೆಗೂ ನೋಡಿದ್ದು ಪ್ರತಿಯೊಬ್ಬರಿಗೂ.